ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಗೋಬಿ ಪರಾಟ ಮಾಡೋಣ. ಚೆನ್ನಾಗಿರೋ ಫ್ರೆಶ್ ಆಗಿರೋ ಗೋಬಿನ ತೊಗೊಳ್ಳಿ. ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡು ಕ್ಲೀನಾಗಿ ನೀರಲ್ಲಿ ತೊಳೆದಿಟ್ಕೊಳ್ಳಿ. ಅದನ್ನು ಬೇಕಿದ್ರೆ ನೀವು ತುರಿಯೋ ಮನೆಯಲ್ಲಿ ತುರಿಬೋದು. ನಾನಿಲ್ಲಿ ಫುಡ್ ಪ್ರೊಸೆಸರ್ಗೆ ಹಾಕಿದ್ದೀನಿ ನೋಡಿ. ಇಷ್ಟು ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ಅದು ನೀರು ಬಿಡುತ್ತೆ. ಆಮೇಲೆ ಆ ನೀರನ್ನೆಲ್ಲ ಹಿಂಡಿ ತೆಗೆದು ಅದಕ್ಕೆ ಮಸಾಲೆ ಏನು ಹಾಕ್ಕೊಳ್ಬೇಕು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನಾವಿವಾಗ ಅದೇ ಫುಡ್ ಪ್ರೊಸೆಸರ್ಗೆ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟು, 2 ಸ್ಪೂನಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿ ನೀರಿನಲ್ಲಿ ಚೆನ್ನಾಗಿ ಹಿಟ್ಟನ್ನ ಸಾಫ್ಟಾಗಿ ಡೌನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಅದನ್ನು ಹೊರಗೆ ತೆಗೆದು ನೀಟಾಗಿ ನಾದ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಕೂಡ ನೆನೆಯೋದಕ್ಕೆ ಇಟ್ಬಿಡಿ. ಅಲ್ಲಿವರೆಗೂ ಗೋಬಿಲಿರೋ ನೀರನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಚೆನ್ನಾಗಿ ಹಿಂಡಿ ತೆಗೆದುಬಿಡಿ. ಅದಕ್ಕೊಂದು ಮಸಾಲೆ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಇವಾಗ ಸ್ವಲ್ಪ ಪೇಸ್ಟ್ ಥರ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಅದನ್ನು ನಾವು ನೀರಿನಿಂದ ತೆಗೆದಿರೋ ಗೋಬಿ ಇರುತ್ತಲ್ಲ, ನೀರನ್ನೆಲ್ಲ ಹಿಂಡಿ ತೆಗೆದಿರ್ತೀವಲ್ಲ, ಅದಕ್ಕೆ ಹಾಕ್ಕೊಳ್ಳೋಣ. ಇವಾಗ ನನ್ನ ಹತ್ರ ಇಲ್ಲಿ ಬೂಂದಿ ಇದೆ, ಸೊ ನಾನು ಅದನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಸೇವ್ ಇದ್ದರೆ ಸೇವ್ ಕೂಡ ಹಾಕ್ಕೊಳ್ಬೋದು ನೋಡಿ. ಇವಾಗ ಡ್ರೈ ಮಸಾಲೆಗಳನ್ನ ಹಾಕೊಳ್ಳೋಣ. ಜೀರಾ ಪೌಡರು, ಹಳದಿ ಮತ್ತು ಧನಿಯಾ ಪೌಡ್ರನ್ನ ಹಾಕಿ, ನಾನು ಹೇಳಿದ್ನಲ್ಲ ಬೂಂದಿ ಕಾಳನ್ನ ಸ್ವಲ್ಪ ಕ್ರಷ್ ಮಾಡಿ ಅದನ್ನು ಪೌಡ್ರನ್ನ ಇದಕ್ಕೆ ಹಾಕ್ಕೊಳ್ಳಿ. ಯಾಕೆ ಅಂದರೆ ಗೋಬಿ ನೀರು ಬಿಡ್ತಾನೆ ಇರುತ್ತೆ. ಸೊ ಇದನ್ನು ಹಾಕೋದ್ರಿಂದ ಅಲ್ಲಿ ಹೆಚ್ಚಿನ ನೀರನ್ನು ಇದು ತಗೊಳುತ್ತೆ. ಸೊ ಹಾಗಾಗಿ ನಮ್ಮದು ಡ್ರೈ ಮಸಾಲ ಫಿಲ್ಲಿಂಗು ತುಂಬ ಡ್ರೈ ಆಗಿ ಉಳಿಯುತ್ತೆ. ನೀವು ಬೇಕಾದರೆ ಸತ್ತು ಆಟ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ತುಂಬ ಹೆಲ್ದಿಯಾಗಿರುತ್ತೆ ನಿಮಗೆ ಈ ಪರಾಟ ಅಲ್ಲಿ. ಯಾಕಂದರೆ ಗೋಬಿನ ಹಾಗೆ ತುಂಬಕ್ಕಾಗಲ್ಲ, ತುಂಬ ನೀರು ಬಿಡ್ತಾನೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕಿಲ್ಲ. ಬೇಕಿದ್ದರೆ 2 ಒಣಮೆಣಸಿನ್ಕಾಯಿನ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ನೀವು. ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ದೆ ನೋಡಿ. ಇವಾಗ ಒಂದು ನಿಂಬೆ ಗಾತ್ರದ ಹಿಟ್ಟನ್ನು ತೊಗೊಂಡು ಅದಕ್ಕೆ ಇವಾಗ ಒಂದು ದೊಡ್ಡ ಚಮಚ ಆದಷ್ಟು ಫುಲ್ಲು ಒಂದು ಸ್ಟಫನ್ನ ಒಳಗಡೆ ತುಂಬ್ಕೊಳ್ಳೋಣ. ಅದನ್ನು ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಅನ್ನಿಸ್ತು ನನ್ನ ರೆಸಿಪಿಗಳು, ಹೇಗೆ ಅನ್ನಿಸ್ತಿದೆ ಅಂತ ದಯವಿಟ್ಟು ತಿಳಿಸಿ ನೋಡಿ. ಇವಾಗ ಫಿಲ್ ಮಾಡಿಬಿಟ್ಟು ಹೂರಣ ಹೇಗೆ ತುಂಬ್ತೀವಲ್ಲ ಹಾಗೆ ಇದು ಗೋಬಿ ಹೂರಣ ಅದನ್ನು ತುಂಬಿಬಿಟ್ಟು ಚೆನ್ನಾಗಿ ಲಟ್ಟಿಸಿ, ನಿಮಗೆ ಹೇಗೆ ಬೇಕು, ದಪ್ಪ ಬೇಕಾದರೆ ದಪ್ಪ, ತೆಳು ಬೇಕಾದರೆ ತೆಳು. ಇದು ಹರಿಯಲ್ಲ, ಏನೂ ಆಗಲ್ಲ. ನೀವು ಇನ್ ಕೇಸ್ ಸೇವ್ ಮತ್ತು ಬೂಂದಿ ಕಾಳದ್ದು ಹಿಟ್ಟನ್ನು ಅಂದರೆ ಪೌಡ್ರ್ ಮಾಡಿ ಹಾಕಲಿಲ್ಲ ಅಂದರೆ ಪಕ್ಕ ಹರಿಯುತ್ತೆ. ಯಾಕಂದರೆ ಅದು ನೀರಿನಂಶ ಇರುತ್ತಲ್ವ, ವೆಟ್ ಆಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪರಾಟ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸೈಜನ್ನು ನೀವು ಮಾಡ್ಕೊಳ್ಳಿ. ಅದು ತೆಳುಗಿದ್ರೆ ತುಂಬ ಚೆನ್ನಾಗಿರುತ್ತೆ. ತವಾ ಬಿಸಿಯಾಗಿದೆ. ಇವಾಗ ಹಾಕಿಬಿಟ್ಟು ನಾವು ಬೇಯಿಸ್ಕೊಳ್ಳೋಣ. ಇದು ನಾನು ಮಾಡ್ತೀನಿ ಈ ರೀತಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ದಯವಿಟ್ಟು ತಿಳಿಸಿ ನೋಡಿ. ನಾನು ಇದು ಬಟ್ಲಲ್ಲಿ ಸ್ವಲ್ಪ ಕೆಳಗಡೆ ಎಣ್ಣೆ ಹಚ್ಕೊಂಡು ಅದರಿಂದ ಹೀಗೆ ಸ್ಪ್ರೆಡ್ ಮಾಡೋದು. ಯಾಕಂದರೆ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಸ್ಪೂನಲ್ಲಿ ಹಾಕ್ತೀವಲ್ಲ, ಈವನ್ ಚಪಾತಿ ಕೂಡ ನೀವು ಹೀಗೆ ಮಾಡ್ಕೋಬೋದು. ಈ ಥರ 2 ಬದಿಲೂ ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ. ಇವಾಗ ಗೋಬಿ ಪರಾಠ ರೆಡಿ ಟು ಈಟ್. ಥ್ಯಾಂಕ್ ಯು.